ಮುಗಿತೀವಣ್ಣ. ನಾವು ನಮಗೆ ಡ್ಯಾಮ್ ಇಂಪಾರ್ಟೆಂಟು, ಅಂದರೆ ಜೊತೆಲಿ ರೈತರು ಕೂಡ ಇಂಪಾರ್ಟೆಂಟು, ನಮಗೆ ಎರಡನೇ ಬೆಳೆಗೆ ನೀರು ಇಂಪಾರ್ಟೆಂಟು. ನಮಗೆ ಮಾಡಬೇಕಾದಂಥ ಕೆಲಸ ಸರಿಯಾಗಿ ಮಾಡಿದರೆ ಇವತ್ತು ಎಷ್ಟಣ್ಣ? 52 ಕೋಟಿ ಅಣ್ಣ. ಎಷ್ಟಣ್ಣ ನೀನು? ಸಾವಿರಾರು ಕೋಟಿ ರೂಪಾಯಿ ನಮ್ಮ BJP ಇದ್ದಂಥ ಟೈಮ್ ನೀರಾವರಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಡ್ತಿದ್ವಣ್ಣ. 58 ಕೋಟಿ ಏನಾರ ಒಂದು ನಿಮಿಷದಲ್ಲಿ ಕೊಡ್ಬೋದು. ಇನ್ನ ಒಂದು 8 ತಿಂಗಳು 9 ತಿಂಗಳು ಹೋದ್ರೆ ಕೂಡ ಇದು ಆಗಲ್ಲ. ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ ಈಗ ನಮ್ಮ ರೈತರಲ್ಲಿ ಆಕ್ರೋಶ ಪ್ರಾರಂಭ ಆಗಿಬಿಟ್ಟಿದೆ. ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳನ್ನ ಪ್ರಾರಂಭ ಆಗಿದಾವೆ. ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ. ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳಿದಾರೆ ಮುಂದಿನ ದಿನಗಳಲ್ಲಿ 15ನೇ ತಾರೀಕು ಅಂದ್ರೆ ನಾಳೆ ಎಲ್ಲಿದ್ದ ನಾಡಿದ್ದು ನಾಡಿದ್ದು ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರು ಹೇಳಿದಾರ, ಶ್ರೀರಾಮ್ಲವರೇ ನೀವೆಲ್ಲರೂ ಕೂಡ ಸೇರಿ ಮಾತಾಡ್ರಿ, ಮುಂದಕ್ಕೆ ನಾವೇನು ಹೋರಾಟವನ್ನು ಮಾಡ್ಬೇಕನ್ನಂಥದ್ದು 15ನೇ ತಾರೀಕು ತಗೊಂತೀವಿ ಅನ್ನಂತ ಮಾತನ್ನು ಹೇಳಿದಾರ. ಇವತ್ತು 14ನೇ ತಾರೀಕು ಅವರು ಸರ್ಕಾರ ಏನು ಮೀಟಿಂಗ್ ಅನ್ನು ಕರೆದಾರೋ, ICC ಮೀಟಿಂಗ್ ಅನ್ನು ಕರೆದಿದ್ದಾರೆ. ನಾಳೆ ಅವರು ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡಲ್ಲ ಅಂತೇಳಿ. ಒಂದು ಕಡೆ ಹೇಳ್ತಾರ ಅವರು ಇಲ್ಲ ಬೇಸಿಗೆಗೆ ನಾವು ನೀರು ಕೊಡಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸ್ಪಷ್ಟನೆ. ಅದಕ್ಕೋಸ್ಕರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಎಂಥ ಪರಿಸ್ಥಿತಿನಾಗಲಿ 2ನೇ ಬೆಳೆಗೆ ನೀರು ಕೊಡಲೇಬೇಕು, ಅದರಲ್ಲಿ ರಾಜಿಯಾಗಂತ ಪ್ರಶ್ನೆನೇ ಇಲ್ಲ. ಏನು ನೀವು ಹೋರಾಟ ಮಾಡಿಲ್ಲನ? ನಮ್ಮ ನೀರು ನಮ್ಮ ಹಕ್ಕಂದೇಳಿ ಹೋರಾಟ ಮಾಡಿಲ್ಲನ? ಆ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಮಾಡಿಲ್ಲನ? ಈ ಭಾಗಕ್ಕೆ ಯಾಕೆ ನಿರ್ಲಕ್ಷ್ಯ? ನಮ್ಮ ನೀರು ನಮ್ಮ ಹಕ್ಕಿದು, ನಾವು ಹೋರಾಟ ಮಾಡ್ತೀವಿ. ನಾಳೆ ಯಾವೊಬ್ಬ ರೈತ ಕೂಡ ನಾವೆಲ್ಲರೂ ಕೂಡ ಸೇರ್ಕೊಂಡು TB ಡ್ಯಾಮ್ಗೆ ಮುತ್ತಿಗೆ ಹಾಕ್ತೀವಿ. ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾವೆಲ್ಲರಿಗೂ TB ಡ್ಯಾಮ್ದಲ್ಲಿ ಜಿಗಿಬೇಕಾಗುತ್ತೆ, ಆತ್ಮಹತ್ಯೆಯನ್ನು ಮಾಡ್ಕೋಬೇಕಾಗುತ್ತೆ. ಅಷ್ಟು ಬೇಗನೆ ನಾನು ಸುಣ್ಬೇಡ ಬಿಟ್ಕೊಡಕ್ಕಾಗಲ್ಲ. ಅವತ್ತಿನ ಸಂದರ್ಭದಲ್ಲಿ ನೀವು ಬೇಕಾದ್ರೆ ನೀವು ನಿಮ್ಮ ನೀರು ನಮ್ಮ ನೀರು ನಮ್ಮ ಹಕ್ಕು ಅನ್ನಂತ ಹೋರಾಟವನ್ನು ಮಾಡ್ತೀರಿ. ಇವತ್ತು ನಮ್ಮ ನೀರು ನಮ್ಮ ಹಕ್ಕಿದು, ನಾವು ಹೆಂಗೆ ಬಿಟ್ಕೊಡಕ್ಕಾಗುತ್ತೆ? ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿನೇ ಆಗಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರ ನಾವು ಕೂಡ ಕಾಯ್ತೀವಿ. ಯಾಕಂದ್ರೆ ಮನೆ ಕಬ್ಬು ಬೆಳೆಗಾರರು ಅವರು ಹೋರಾಟ ಮಾಡುವಂಥ ಟೈಮಲ್ಲಿ ಹೋಗಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಜಸ್ಟಿಸ್ ಅಂದ್ರೆ ನ್ಯಾಯವನ್ನು ಕೊಡಿಸಂತ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ನಾವೆಲ್ಲ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ವಿ. ಅಣ್ಣವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಭಾಗದಲ್ಲಿದ್ದಂಥ ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇದ್ದೀವಿ. ನಾವು ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಇದ್ದೀವಿ. ದಯವಿಟ್ಟು ತಾವು ಮುಂದಕ್ಕೆ ಬರಬೇಕು. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು, TB ಡ್ಯಾಮ್ ಇದೆ ನಮಗೆ ಇದೆ ಅನ್ನೋದು ಕೊಂದೇ ಬಿಟ್ಟರೆ ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಪ್ರತಿಯೊಬ್ಬ ರೈತರು ಹೇಳ್ತಾರೆ BJP ಇದ್ದಂಥ ಟೈಮಲ್ಲಿ ಚಲೋ ಆಗುತ್ತೆ, ಮಳೆ ಆಗಿದೆ, ಇವತ್ತು ಬೆಳೆ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡೋಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರವಾಗಿರುವಂಥ ಕೆಲಸ ಮಾಡ್ತೀವಿ. ಅಲ್ರಿ ಸ್ವಾಮಿ, ನಿಮ್ಮದು ಸರ್ಕಾರ ಬಂದಂಥ ಟೈಮಲ್ಲಿ 2.5 ವರ್ಷಗಳಾಯ್ತು ರೀ ಉಪಮುಖ್ಯಮಂತ್ರಿಗಳೇ. ನೀವು ನಿಮ್ಗೆ ಸಂಬಂಧಪಟ್ಟಿರೋಂಥ ಮಂತ್ರಿಗಳಾಗಿ ನೀವು 2.5 ವರ್ಷಗಳ ಕಾಲ ಏನು ಆ ಕುರ್ಚಿಯನ್ನು ಕೆಡಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು. ಏನು ಮಾಡಿದ್ರಿ ಹೇಳ್ರಿ ಸಾಬ್ರ? ನಾನು ಮುಖ್ಯಮಂತ್ರಿ ಆಗಬೇಕನ್ನೋದು ಬಿಟ್ಟರೆ ಏನು ಕೂಡ ಮಾಡಿಲ್ಲ ರೀ. ಅಲ್ಲಿ ಒಂದು ಕಡೆ ನಮ್ಮ ಭಾಗದಲ್ಲಿದ್ದಂಥ ರೈತ ಇವತ್ತು ಎಲ್ಲಿ ಹೋದ್ರೆ ಕೂಡ ನಿಮ್ಮನ್ನ ಇವತ್ತು ಎಲ್ಲರಿಗೂ ಚೀತಿವನ್ನು ಅನ್ನೋದು ಬಿಟ್ಟರೆ ಯಾವುದು ಇಲ್ಲ. ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ತೀವ್ರವಾಗಿ ಇವತ್ತು ರೈತರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲರೂ ಹೋರಾಟ 2ನೇ ಬೆಳೆಗೆ ನೀರು ಕೊಡಬೇಕು ಅನ್ನೋಂಥದ್ದು ಕೂಡ ಒತ್ತಾಯವನ್ನು ಮಾಡ್ತೀವಿ. ಹೋರಾಟವನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮುಂದಕ್ಕೆ ಏನು ತೀರ್ಮಾನವನ್ನು ತಗೋಬೇಕನ್ನಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಈ ಭಾಗದಲ್ಲಿ ಒಂದು ಕಡೆ ನಮ್ಮ ರೈಟ್ ಬ್ಯಾಂಕಲ್ಲಿ ಲೆಫ್ಟ್ ಬ್ಯಾಂಕಲ್ಲಿ ಅಂದ್ರಿಗಿನ ನಮ್ಮ ಲೆಫ್ಟ್ ಬ್ಯಾಂಕಲ್ಲಿ ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ. ಇವತ್ತು ಆ ಮೆಕ್ಕೆಜೋಳ ಮಳೆ ಆಧಾರಿತ ಮತ್ತು ಇದರಿಂದಲ್ಲ ಮಳೆ ಆಧಾರಿತದ ಮೇಲೆ ನಮ್ಮ ಭಾಗದಲ್ಲಿ ಮೆಕ್ಕೆಜೋಳ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ
ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರ,